ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ನಮ್ಮ ನೆರೆಯ ಇನ್ನೊಂದು ಶತ್ರು ರಾಷ್ಟ್ರ ಚೀನಾ ಅದರ J-7 ಯುದ್ಧ ವಿಮಾನವನ್ನು ಹೊಡೆದುಳಿಸಿದರೆ ಅದು ಚೈನಾಕ್ಕೆ ತೀವ್ರವಾದಂಥ ಒಂದು ಮುಖಭಂಗ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಒಂದು ಐತಿಹಾಸಿಕ ಗೆಲುವಿಗಾಗಿ ಏನು ನರೇಂದ್ರ ಮೋದಿಯವರು ತೆಗೆದುಕೊಂಡಂಥ ನಿಲುವುಗಳು ಅವರನ್ನು ಅಭಿನಂದಿಸ್ತೇನೆ. ಅದಕ್ಕೆ ಮುಂಚೂಣಿಯಾಗಿ ನಿಂತಂಥ ಅಜಿತ್ ದೋವಲ್ ಇರ್ಬೋದು, ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಇರ್ಬೋದು, ಗೃಹ ಸಚಿವರಾದಂಥ ಅಮಿತ್ ಶಾ ಇರ್ಬೋದು, ವಿದೇಶಾಂಗ ವ್ಯವಹಾರ ಮಂತ್ರಿ ಆದಂಥ ಜೈಶಂಕರ್ ಇರ್ಬೋದು, ಇವರೆಲ್ಲರೂ ಅಭಿನಂದನೆಗೆ ಪಾತ್ರರು ಅರ್ಹರು ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ರಾಜತಾಂತ್ರಿಕ ನಡೆ ಏನು ಮೋದಿಯವರು ತೆಗೆದುಕೊಂಡರು, ಸಿಂಧೂ ನದಿಯ ಒಂದು ಒಪ್ಪಂದವನ್ನು ರದ್ದು ಮಾಡಿದರು. ನಮ್ಮ ದೇಶದಲ್ಲಿ ಹುಟ್ಟಿ ಪಾಕಿಸ್ತಾನಕ್ಕೆ ಹರಿಯುತ್ತಿರ್ತಕ್ಕಂಥ ಸಿಂಧೂ ನದಿಯನ್ನು ಮತ್ತು ಅದರ ಉಪನದಿಗಳಿಂದ ಪಾಕಿಸ್ತಾನಕ್ಕೆ ಹೋಗ್ತಿರ್ತಕ್ಕಂಥ ನೀರನ್ನು ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್ ಮಾಡಿ ಪಾಕಿಸ್ತಾನ ಇವತ್ತು ಮೊದಲವ್ರ ಹೊಟ್ಟೆಗೆ ಹಿಟ್ಟಿಲ್ಲ, ಉಡ್ಲಿಕ್ಕೆ ಬಟ್ಟೆ ಇಲ್ಲ, ಔಷಧಗಳಿಲ್ಲ, ಇವತ್ತು ಕುಡಿಯುವ ನೀರಿಗೂ ಕೂಡ ಹಾಹಾಕಾರವನ್ನು ಎದುರಿಸುವಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಅಟಾರಿ ಬಾರ್ಡರ್ ಕ್ಲೋಸ್ ಮಾಡಿದ್ರಿಂದ ಪಾಕಿಸ್ತಾನಕ್ಕೆ ಸಾಕಷ್ಟು ವ್ಯಾಪಾರಿಕವಾದಂಥ ಹಿನ್ನಡೆ ಆಕೈತಿ. ಎಲ್ಲ ರಾಜತಾಂತ್ರಿಕ ನಿಲುವನ್ನು ಮುಖಾಂತರ ತೆಗೆದುಕೊಳ್ಳುವ ಮುಖಾಂತರ ಪಾಕಿಸ್ತಾನ ಒಂದು ರೀತಿಯ ಆಂತರಿಕ ಕ್ಷೋಭೆಯಿಂದ ಕೆಲವೇ ದಿವಸಗಳಲ್ಲಿ ಬಳಲಿ ಅದೇ ದೇಶದಲ್ಲಿ ಅವರ ನಾಗರಿಕರೇ ಅವರ ಸರ್ಕಾರದ ವಿರುದ್ಧ ಏನು ಬಾಂಗ್ಲಾದಾಗ ಆತಲ್ಲ ಆ ರೀತಿ ಆಕೈತೆ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ನೋವಿನ ಸಂಗತಿ ಅಂತಂದ್ರೆ ಕಳೆದ ವರ್ಷದ ಭೂಕಂಪದಲ್ಲಿ ಟರ್ಕಿಗೆ ನಮ್ಮ ದೇಶ ಅಪಾರ ಪ್ರಮಾಣದ ಸಹಾಯವನ್ನು ಮಾಡಿತ್ತು. ಆಹಾರ ಸಾಮಗ್ರಿ ಇರ್ಬೋದು, ಬಟ್ಟೆ ಬರೆಗಳಿರ್ಬೋದು, ಔಷಧ ಇರ್ಬೋದು, ಎಲ್ಲ ರೀತಿಯ ಸಹಾಯವನ್ನು ಮಾಡಿ ಆ ದೇಶ ಪುನರ್ ನಿರ್ಮಾಣ ಆಗಲಿಕ್ಕೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸಹಾಯ ಮಾಡಿತ್ತು. ಇವತ್ತು ನಮ್ಮಿಂದ ಉಪಕಾರವನ್ನು ತೆಗೆದುಕೊಂಡಂಥ ಟರ್ಕಿ ದೇಶ ಪಾಕಿಸ್ತಾನದ ಪರವಾಗಿ ನಿಂತಿದ್ದು ಭಾಳ ನೋವಿನ ಸಂಗತಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮಿಂದಲೇ ಸ್ವಾತಂತ್ರ್ಯವನ್ನು ಪಡೆದಂಥ ಬಾಂಗ್ಲಾದೇಶ ಇವತ್ತು ಕಾಶ್ಮೀರದ ಮಧ್ಯಸ್ಥಿಕೆ ವಹಿಸಕ್ಕೆ ಬರ್ತೈತೆ ಅಂತ ಹಿಂದಿಯೊಳಗೆ ಹೇಳ್ತಾರೆ, ಹಮಾರ ಬೆಲ್ಲಿ ಹಮ್ಕೋ ಮೇವು ಕರ್ತಾ ಅಂತೇಳಿ. ಹಂಗೆ ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಆಗ್ಯದ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಭಾರತೀಯರು ಒಂದಾಗಿರೋಣ, ಸೈನಿಕರೇ ಒಂದು ಬೆಂಗಾವಲಿಗೆ ನಿಲ್ಲೋಣ, ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಮೋದಿಯವರು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳಿಗೂ ನಾವೆಲ್ಲರೂ ಬದ್ಧರಾಗಿ ಕೆಲಸ ಮಾಡೋಣ. ದೇಶ ಮೊದಲು, ಯಾವುದೇ ಪಕ್ಷಪಾತ ಭೇದ ಭಾವ ಮಾಡಲಾರ್ದೆ ಎಲ್ಲ ದೇಶಭಕ್ತ ಭಾರತೀಯರು 140 ಕೋಟಿ ಅಂತ ಹೇಳೋದಿಲ್ಲ, ಎಲ್ಲ ದೇಶಭಕ್ತ ದೇಶ ಪ್ರೇಮಿಗಳು ಸೈನ್ಯದ ಜೊತೆಗೆ ನಿಲ್ಲೋಣ, ಕೇಂದ್ರ ಸರ್ಕಾರದ ಜೊತೆಗೆ ನಿಲ್ಲೋಣ. ಅದೊಂದು ಹುಚ್ಚು ರಾಷ್ಟ್ರ, ಅದಿಷ್ಟಕ್ಕೆ ಮುಗಿಸ್ತೈತಿ ಅನ್ನುವಂಥ ವಿಶ್ವಾಸನೂ ನಮಗಿಲ್ಲ. ಅವರೇನಾದರೂ ಮುಂದೆ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಕೋಡಿಮಠದ ಸ್ವಾಮಿಗಳೊಂದು ಭವಿಷ್ಯ ಹೇಳ್ಯಾರ, ಪ್ರಪಂಚದ ಭೂಪಟದಲ್ಲಿ ಒಂದು ರಾಷ್ಟ್ರ ಕಣ್ಮರೆ ಆಕೈತೆ ಅಂತೇಳಿ. ಬಹುತೇಕ ಇನ್ನೊಂದು ಹೆಜ್ಜೆ ಪಾಕಿಸ್ತಾನ ಮುಂದಿಟ್ಟರೆ ಕೋಡಿಮಠದ ಸ್ವಾಮಿಗಳ ಭವಿಷ್ಯ ನಿಜ ಆಗ್ತೈತಿ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ.